ಗುಡ್ ಮಾರ್ನಿಂಗ್, ನಮಸ್ತೆ ಗೈಸ್. ಇವತ್ತು ನಾವು 3ನೇ ದಿನದ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಚೆಕ್ಔಟ್ ಆಗ್ತಾ ಇದೀವಿ. ಲಗೇಜಸ್ ಸುರಿಯಲ್ಲಿ ರಾಶಿ ಇದೆ, ಇಲ್ಲೇ ಸೆಟ್ಲ್ ಆಗ್ತೀವಿ ನಾವು ಅನ್ನೋ ಥರ ತಂದಿದ್ದೀವಿ. ಇಲ್ಲಿರೋ ಲಗೇಜಸ್ ಎಲ್ಲ ನಮ್ಮದೇ. ಸಾಕಷ್ಟೇ. ಇಲ್ಲ, ನಾನು ಮಾಡ್ತೀನಿ, ನೀನು ಮಾತಾಡು. ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೋಂಪಿದೆ. ಡೇ 3ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ, ಹೇಗೆ ಹೋಗುತ್ತೆ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಯಾವ್ಯಾವ್ದೆಲ್ಲ ಪ್ಲೇಸಸ್ಗೆ ಹೋಗ್ತೀವಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್. ಇಂಥ ಸ್ಟೇ ಗೊತ್ತಾಗ ಸಖತ್ತಾಗಿತ್ತು ಸ್ಟೇ ಮಾತ್ರ. ನೋಡಿ ವ್ಯೂ. ಮಸ್ತ್ ವ್ಯೂ ಇತ್ತು. ಸೊ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕುಫ್ರಿಲೇ ಕೆಲವೊಂದು ಪ್ಲೇಸಸ್ ನೋಡಬೇಕು. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಕುಲ್ಲು ಕಡೆ ಹೋಗ್ತೀವಿ, ಆಮೇಲೆ ಮನಾಲಿ ರೀಚ್ ಆಗ್ತೀವಿ. ಆ್ಯಕ್ಚುಲಿ ನಾನು ಮೋನಿ ರೆಡಿ ಆಗೋದೇ ಲೇಟ್ ಆಗಿಬಿಡ್ತೀವತ್ತು. ಅವರೆಲ್ಲ ಬೇಗ ರೆಡಿ ಆಗಿದ್ರು, ನಾನು ಅರ್ಜೆಂಟಿಗೆ ರೆಡಿ ಆದೆ. ಸೊ ಫೈನಲಿ ನನ್ನ ಲುಕ್ ಇವತ್ತು ಈ ಥರ ಇದೆ. ಕವಿ ಕೇಳ್ಕೊಡ್ತೀನಿ ನನ್ನ ಔಟ್ಫಿಟ್ ತೋರ್ಸೋಕ್ಕೆ. ಇವತ್ತು ಫುಲ್ ನೀಟಾಗೆ ಪ್ಲಾನ್ ಮಾಡಿ ಹಾಕೊಂಡಿದ್ದೀವಿ. ಯಾಕಂದರೆ ಇವತ್ತು ಮನಾಲಿಗೆ ಹೋಗ್ತಿರೋದಲ್ವ, ಥರ್ಮಲ್ಸ್ ಹಾಕೊಂಡು ಸ್ವಲ್ಪ ದಪ್ಪದ ಶರ್ಟ್ ಟಾಪ್ ಹಾಕೊಂಡು ಜೀನ್ಸ್ ಹಾಕೊಂಡು ಫುಲ್ ಬೆಚ್ಚಿಗಿದೀವಿ. ಜೊತೆಗೆ ಒಂದು ಜಾಕೆಟ್ ಇದೆ. ಸೊ ಆಲ್ ಸೆಟ್ ಫಾರ್ ಮನಾಲಿ. ಸೂರಿ ಅಡ್ಡಾನೆ ಹೋಗ್ತಾರೆ, ಗೊತ್ತೇ ಆಗಲ್ಲ. ರೆಡಿ? ಸಾರೆ ಬೋಲೋ, ಮಿಲ್ಕೆ ಬೋಲೋ, सीताराम जी की हाय, हर हर महादेव, जय श्री राम, जय बजरंगबली, जय महाकाल. So guys and girls ಈಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಕುಫ್ರಿಲಿ ಕೆಲವು ಪ್ಲೇಸಸ್ ನ ನೋಡ್ಕೊಂಡು ಕುಲ್ಲುಗೆ ಹೋಗಿ, ಕುಲ್ಲುಯಿಂದ ನಾವೆಲ್ಲ ಹೋಗ್ತಾ ಇದೀವಿ ಗೈಸ್, ಮನಾಲಿ. ತುಂಬಾ ಎಕ್ಸೈಟೆಡ್ ಆಗಿದೀವಿ ಮನಾಲಿಗೆ ಹೋಗಕ್ಕೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ಬಿಡ್ತು. ರಾಜೇಶ್ ಅವ್ರು ಕಾಣಿಸ್ತಾ ಇಲ್ಲ. ರಾಜೇಶ್ ಅವರು ಈ ಎಕ್ಸೈಟ್ಮೆಂಟ್ ಅಲ್ಲಿ ಕಾಣೆ ಆಗಿದ್ದಾರೆ. ರಾಜೇಶ್ ಅವರು ಕುದುರೆ ಎಳಿಬೇಕಾದ್ರೆ ತುಂಬಾ ಎಕ್ಸೈಟ್ ಆದ್ರು. ನಾನು ಬರ್ತಾನೆ ಇಲ್ಲ ಅಲ್ಲಿ. ಇಲ್ಲಿ ಬಿಟ್ಕೊಡಿ ಅಂತ ಕೊಡ್ತಾ ಇರೋದು ಅದಕ್ಕೆ. ಸ್ಟೇ ಇಸ್ ಗುಡ್. Stay was very nice. Okay. Very good. The best stay. ರಾಜಣ್ಣ ಚೂರು ಕಾಣಿಸ್ತಾ ಇಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವರು ನಮ್ಮ ಸೀತಾರಾಮ್ ಬೈ ಅಂತ ಹೇಳಿ. ಹಾಯ್ ಗೋಲಾ ಭಯ್ಯ. ನೇಟಿವ್ ಪ್ಲೇಸ್ ಇವ್ರದ್ದು ರಾಜಸ್ಥಾನ್, ಬಟ್ ಇವರು ಡೆಲ್ಲಿಯಲ್ಲಿ ಇರ್ತಾರೆ. ನಮ್ಮನ್ನ ಪಿಕ್ ಮಾಡಕ್ಕೆ ಪಾಪ ರಾತ್ರಿ 2 ಗಂಟೆಗೆನೆ ಚಂಡೀಗಢ ರೀಚ್ ಆಗಿದ್ದಾರೆ. ಇವ್ರ ಡೆಡಿಕೇಶನ್ಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಅಂಡ್ ಇವ್ರು ಬಂದ ತಕ್ಷಣ ಒಂದು ಮಾತು ಹೇಳಿದ್ರು, ನಮ್ಗೆ ಎಲ್ಲೆಲ್ಲಿಂದನೋ ಟ್ರಾವೆಲರ್ಸ್ ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ. ಅವ್ರು ಬಂದಾಗ ಅವ್ರ ಮ್ಯಾಕ್ಸಿಮಮ್ ಪ್ಲೇಸಸ್ ನೋಡಬೇಕು ಮತ್ತು ಅವರಿಗೆ ಖುಷಿಯಾಗಿ ವಾಪಸ್ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು. ಅದು ನಮ್ಗೆ ತುಂಬಾ ಇಷ್ಟ ಆಗಿದೆ. ಹಿಂಗಡೆ ಮನಾಲಿ ತನಕ ಮಾತಾಡ್ತಾನೆ ನಾನು ಮತ್ತೆ ಸಿಗ್ತೀನಿ. ಬಾಯ್ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾರ್ಸ್ ರೈಡಿಂಗ್ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೆ ಅಲ್ವಾ. ಅದೇ ಕುದುರೆಗಳೇ ಇವಾಗ ಇಲ್ಲಿ ಹೋಗ್ತಾ ಇರೋದು. ನಾವು ಆ ಪ್ಲೇಸಲ್ಲಿ ಹಾರ್ಸ್ ರೈಡಿಂಗ್ ಮಾಡಿದ್ವಲ್ಲ, ಅಲ್ಲಿ ಸಾಕಷ್ಟು ಕುದುರೆಗಳಿದ್ವು. ಆ ಕುದುರೆಗಳೇ ಮತ್ತಿವಾಗ ಅದೇ ಪ್ಲೇಸಿಗೆ ಹೋಗ್ತಾ ಇದ್ದಾವೆ. ಇನ್ಫ್ಯಾಕ್ಟ್ ರಾಜೋಣ, ಮೋನಿ, ಸೂರಿ, ಕವಿ ಎಲ್ಲ ಹಾರ್ಸ್ ರೈಡ್ ಮಾಡಿದ್ರಲ್ಲ, ಆ ಕುದುರೆಗಳು ನಮಗೆ ಸಿಕ್ಕಿದ್ವು ಇಲ್ಲಿ. ಹೆಂಗೆ ಗೊತ್ತಾಯಿತು ಅಂದರೆ, ಆ ಕುದುರೆಗಳನ್ನ ಮೇಂಟೈನ್ ಮಾಡ್ತಾರಲ್ಲ
ಆ ಅಂಕಲ್ ಸಹ ಅಲ್ಲಿ ಸಿಕ್ಕಿ ಮಾತಾಡ್ಸಿದ್ರು ಮೋನಿ ಕವಿ ಅವ್ರನ್ನ. ಹಾಗಾಗಿ ಅದೇ ಕುದುರೆಗಳು ಅಂತ ಗೊತ್ತಾಯಿತು. ಸೊ ನೋಡಿ ಎಷ್ಟು ಕುದುರೆಗಳು ಹೋಗ್ತಾ ಇದ್ದಾವೆ. ಇವೆಲ್ಲ ಇವಾಗಲ್ಲಿ ಕುದುರೆ ರೈಡಿಂಗಿಗೆ ಅಂತಲೇ ಹೋಗ್ತಾ ಇರೋದು. ಗೈಸ್ ಇವಾಗ ಎಲ್ಲಿಗೆ ಬಂದಿದ್ದೀವಿ? ಅಲ್ಲಿ ಒಂದು ವೈಟ್ ಸ್ನೋ ಲೆಪರ್ಡ್ ಇದೆ. ಹೌದಾ? ಇಲ್ಲ ಕರ್ರಗೆ ಇರೋದು ನಮ್ಮೂರಲ್ಲಿ. ಇಲ್ಲಿ ಮಾತ್ರ ವೈಟ್ ಇರುತ್ತೆ ಅಲ್ವಾ? ಬಿಸಿಲು ಗೈಸ್ ಏನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಬ್ರಿಗೆ 50 ರೂಪಾಯಾ? ಎಂಟ್ರಿ ಫೀ 50 ರೂಪಾಯಿ. 6 ಅಡಲ್ಟ್ ಒಂದು ಸೈಡ್. ನಾನು ಹೇಳಿದ್ನಲ್ಲ ಬೆಳಗ್ಗೆನೆ ಚೆನ್ನಾಗಿದೆ. ಅಂತ ಏನಿಲ್ಲಪ್ಪ. ಹೇಗಿದೆ ಝೂ? ಝೂ ಹೇಗಿದೆ? ವೆರಿ ನೈಸ್. ಒಂಥರ ಇದು ಸ್ಲೋಪ್ಸ್ ಇರುತ್ತೆ. ದಿಸ್ ಇಸ್ ಸ್ಲೋಪ್ಸ್ ಚೆನ್ನಾಗಿದೆ, ಬಟ್ ನಮ್ಮ ಮೈಸೂರು ಥರ ಅಷ್ಟೊಂದು ಓಕೆ. ಕಲರ್ಫುಲ್ ಆಗಿದೆ. ಟೀಚರ್ ಗೈಸ್, ಟೀಚರ್ ಫುಲ್ ಕಲರ್ಫುಲ್ ಟೀಚರ್. Okay, 50. This is State Bird of Himachal Pradesh. See, ಕಾಣಿಸ್ತಾ ಇದೆಯಾ? ಎಸ್ ಕಾಣಿಸ್ತಾ ಇದೆ. This is a state bird of Himachal Pradesh. ಥರ್ಮಲ್ಸ್ ಹಾಕಿದಕ್ಕೆ ಚಳಿ ಆಗ್ತಾ ಇದೆ, ಚಳಿ ಫೀಲ್ ಆಗ್ತಾ ಇದೆ. ನಾನೇನು ಹಾಕಿಲ್ಲ ಆ್ಯಕ್ಚುಲಿ, ಜಾಕೆಟ್ ಹಾಕೊತೀನಿ ಅಂತ ಜಾಕೆಟ್ ಇಟ್ಕೊಂಡು. ದಿಸ್ ಈಸ್ ಲೇಡಿ ಹಾರ್ಮ್ಹರ್ಸ್ಟ್ ಫಿಸೆಂಟ್. ಅಲ್ಲೋಗಿ ಹಿಂಗೆ ಬರಬೇಕು ವಾಪಸ್. ಓ ಮೈ ಗಾಡ್, ಸೋ ಬ್ಯೂಟಿಫುಲ್ ಅಲ್ವಾ ಸಾನು? ಅಲ್ಲ ಇರ್ಕಾ ನಾನು ಒಳಕೆ ಸೀರೆ ಹೇಳ್ತೀನಿ. ಚೆನ್ನಾಗಿದೆ ನೋಡಿ. ಅಲ್ಲಿ ಬೇರ್ ಕಾಣ್ತಾ ಇದೆಯಲ್ಲ ಕರಡಿ, ಅದು ಕರೆಕ್ಟಾಗಿ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಓಡಾಡ್ತಾ ಇದೆ. 5 ನಿಮಿಷದಿಂದ ನೋಡ್ತಾ ಇದೀವಿ. 8 ಸ್ಟೆಪ್ಸ್ ಅಷ್ಟೇ ಕೌಂಟ್ ಮಾಡ್ತಾ ಇದೀವಿ ನಾವು. ಕರೆಕ್ಟಾಗಿ ಈ ಕಡೆಯಿಂದ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ಆ ಕಡೆಯಿಂದ ಬರುತ್ತೆ, 8 ಹೆಜ್ಜೆಗೆ ಮತ್ತೆ ಸ್ಟಾಪ್ ಆಗುತ್ತೆ. ಮತ್ತೆ ಅದೊಂದು ಶೋ ಬೇರೆ ಲೆಗ್ದೊಂದು ಶೋ ಈ ತರ ಲಾಸ್ಟಿಗೆ ನೋಡಿ. ಸಖತ್ತಾಗಿ ಕಾಣಿಸ್ತಾ ಇದೆ. ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಾ ಇಲ್ಲ ಗೈಸ್, ಅಷ್ಟರಲ್ಲೇ ಓಡಾಡ್ತಾ ಇದ್ದಾನೆ ಕರಡಿ. ಸೊ ಕ್ಯೂಟ್. उसको गुस्सा आ रहा है, पूछ ही रहा है यार कितना दुखी कर रहा है उनको अपने से ज्यादा इस इतने बड़े के लिए इतना क्या घूमते रहो. ಗೈಸ್ ಮಾರ್ನಿಂಗ್ ವಾಕ್ ಝೂ ಅಲ್ಲಿ, ನೇಚರ್ ಪಾರ್ಕಲ್ಲಿ ಝೂ ಅಲ್ಲಿ ನಡೀತಾ ಇದೆ. ಚೆನ್ನಾಗಿದೆ. ನಾನು ಆಲ್ರೆಡಿ ಸ್ವಲ್ಪ ಗ್ಲಿಮ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಏನು ಪ್ರಾಣಿಗಳಿಲ್ಲ, ಪಕ್ಷಿಗಳು, ಕೋಳಿ, ಚಿರತೆ, ಕರಡಿ ಇದೆಲ್ಲ ಸಿಕ್ತು, ನೋಡಿದ್ವಿ. ನಮ್ಮಿಬ್ರನ್ನೂ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೈಸ್ ಎಲ್ಲರೂ. ಯಾಕಂದರೆ ನಾವು ಫೋಟೋ ವೀಡಿಯೋ ಅಂತ ಅಲ್ಲಲ್ಲೇ ನಿಂತ್ಕೋತೀವಿ, ಇವ್ರನ್ನ ಕಾಯೋಕ್ಕಾಗಲ್ಲ ಅಂತ ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು, ಬಟ್ ಇಲ್ಲಿಗೆ ಇದು ಓಕೆ, ಚೆನ್ನಾಗಿದೆ. ಬನ್ನಿ ಹೋಗಿ ಹುಡ್ಕೋಣ ಇವಾಗ ಅವ್ರು ಎಲ್ಲೋಗಿದ್ದಾರೆ ಅಂತ. ಇಲ್ಲಿ ಅನಿಮಲ್ಸ್ಗಿಂತ ನೇಚರೇ ಚೆನ್ನಾಗಿದೆ. ನೇಚರ್ ಚೆನ್ನಾಗಿದೆ. ಆಮೇಲೆ ಟೈಮ್ ಇವಾಗ ಎಷ್ಟು? 10 ಗಂಟೆ.
ಸ್ವಲ್ಪ ಬೆಚ್ಚಗೆ ಬಂದಿದ್ದೀವಿ, ಆದರೂ ಚಳಿ ತಡೆಯೋಕ್ಕಾಗ್ತಾ ಇಲ್ಲ. ಬಿಸಿಲಿದೆ, ಬಿಸಿಲು ಬೀಳ್ತಾ ಇದೆ. ಬಿಸಿಲಿದ್ರು ಚಳಿ. ಓ ಅಲ್ಲೇನೋ ಒಂದಿದೆ ನೋಡು, ಅದೇನೋ ಅಷ್ಟು ಪ್ರಾಣಿ ಎಲ್ಲಿ? ಮುಂದೆ ಅದೇ ಟಹರ್, ಹಿಮಾಲಯನ್ ಟಹರ್ ತೋರಿಸ್ತೀವಿ ರೀ. रोज देख के तू बोल रहा है ये देखते हैं. ಇಲ್ಲೊಬ್ಳು ಕುಳಿ ನಿಂತಿದ್ದಾಳೆ ನೋಡಿ, ಕ್ಯೂಟಾಗಿ. ಇದು ಏನು ಕ್ಯೂಟಾಗಿದೆ. ಇಲ್ಲಿ ಪ್ರಾಣಿಗಳದೆಲ್ಲ ಫರ್ ಇರುತ್ತಲ್ಲ, ಅದೇ ದಪ್ಪ, ಈ ಚಳಿ ತಡಿಬೇಕಲ್ಲ ಹಂಗಾಗಿ. ದಿಸ್ ಇಸ್ ರಾಷ್ಟ್ರಪತಿ ಭವನ್, ರಾಷ್ಟ್ರಪತಿ ನಿವಾಸ್. ರಾಷ್ಟ್ರಪತಿ ನಿವಾಸ್. ಗೈಸ್, ನಾವು ಹಿಮಾಚಲ್ ಪ್ರದೇಶ್ ಶಿಮ್ಲಾ ಡಿಸ್ಟಿಕಲ್ಲಿ ಮಶೋಬ್ರಾ ಅನ್ನೋ ಪ್ಲೇಸಲ್ಲಿ ಲೊಕೇಟ್ ಆಗಿರೋ ಅಂಥ ರಾಷ್ಟ್ರಪತಿ ನಿವಾಸನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇಂಡಿಯಾದಲ್ಲಿ ನಾವು 4 ಸ್ಟೇಟಲ್ಲಿ ರಾಷ್ಟ್ರಪತಿ ನಿವಾಸನ ನೋಡ್ಬೋದು. ಒಂದು ಹಿಮಾಚಲ್ ಪ್ರದೇಶ್, ಇನ್ನೊಂದು ಹೈದ್ರಾಬಾದ್ ಮತ್ತು ಡೆಲ್ಲಿ, ಹಾಗೆ ಉತ್ತರಾಖಂಡ್ ಡೆಹ್ರಾಡೂನಲ್ಲಿ ಸಹ ನಾವು ರಾಷ್ಟ್ರಪತಿ ನಿವಾಸನ ನೋಡ್ಬೋದು. ತುಂಬಾ ಚೆಕ್ಕಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ಎಂಟ್ರಿಲಿ ಒಂದು ಚೆಕ್ಕಿಂಗ್ ಇರುತ್ತೆ, ಮತ್ತು ರಾಷ್ಟ್ರಪತಿ ನಿವಾಸಿಗೆ ಹೋಗ್ಬೇಕಾದ್ರೆ ಒಂದು ಚೆಕ್ಕಿಂಗ್ ಇರುತ್ತೆ. ಗೈಸ್, ಇವತ್ತು ನಾವೀಗ ಕುಫ್ರಿಯಿಂದ ಹೊರಡ್ತಿದ್ದೀವಿ. ಕುಫ್ರಿಯಿಂದ ಹೊರಡೋಕ್ಕಿಂತ ಮುಂಚೆ ರಾಷ್ಟ್ರಪತಿ ಭವನ ಏನಿದೆ ಅದನ್ನು ವಿಸಿಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ರಾಷ್ಟ್ರಪತಿಗಳು ನಮ್ಮ ದ್ರೌಪದಿ ಮುರ್ಮು ಅವ್ರು ಏನಾದರೂ ಇಲ್ಲಿ ಬಂದರೆ ಈ ಪ್ಲೇಸ್ ಕ್ಲೋಸ್ ಇರುತ್ತಂತೆ, ಬಾಕಿ ಅಂತೆ ಆಲ್ 7 days ಈ ಪ್ಲೇಸ್ ಓಪನ್ ಇರುತ್ತೆ. ಸೊ ಒನ್ ಆಫ್ ದ ಮೇನ್ ಹೈಲೈಟೆಡ್ ಪ್ಲೇಸ್. ನೀವು ಕುಫ್ರಿಗೆ ಬರ್ತಾ ಇದ್ದೀರಾ, ಶಿಮ್ಲಾಗೆ ಬರ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಮಿಸ್ ರಾಷ್ಟ್ರಪತಿ ಭವನ್, ಬಿಕಾಸ್ ದ ಆರ್ಕಿಟೆಕ್ಚರ್ ಆಫ್ ದ ಬಿಲ್ಡಿಂಗ್ ಈಸ್ ಲೈಕ್ ಸ್ಕಾಟಿಷ್ ಸ್ಟೈಲಲ್ಲಿ ಕಟ್ಟಿರೋದಂತೆ. ಇದು ಚೆನ್ನಾಗಿದೆ, ಒಳ್ಳೆ ಪ್ಲೇಸು, ಮಿಸ್ ಮಾಡಬೇಡಿ. ಬಾಯ್. ಗೈಸ್, ಅರೌಂಡ್ 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ ಮೇನ್ ಗೇಟಿಂದ ನಾವು ಇವಾಗ ರಾಷ್ಟ್ರಪತಿ ನಿವಾಸ್ ಹತ್ರ ಬಂದಿದ್ದೀವಿ ನೆಡ್ಕೊಂಡು. ವೆಹಿಕಲ್ ಫೆಸಿಲಿಟಿ ಸಹ ಇರುತ್ತೆ. ರಿಟರ್ನ್ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ವೆಹಿಕಲ್ ಫೆಸಿಲಿಟಿ ಇರುತ್ತೆ. ನಾವು ಎಂಟ್ರಿ ಆಗಬೇಕಾದ್ರೂ ನಮಗೆ ನಡೆಯೋಕ್ಕಾಗಲ್ಲ ಅಂದರೆ ಆವಾಗಲೂ ಸಹ ನಾವು ವೆಹಿಕಲ್ನ ತೊಗೊಬೋದು, ಅದು ಫ್ರೀ ಇರುತ್ತೆ, ಅದಕ್ಕೇನು ಚಾರ್ಜಸ್ ಇರಲ್ಲ. ರಾಷ್ಟ್ರಪತಿ ನಿವಾಸ ನಾನು ಇವಾಗ ಗೇಟ್ ತೋರಿಸಿದ್ನಲ್ಲ, ಅದ್ರ ಒಳಗಡೆ ಹೋಗೋದಕ್ಕೆ, ನಿವಾಸ್ ಹತ್ರ ಹೋಗೋದಕ್ಕೆ ನಮಗೆ ಪರ್ ಹೆಡ್ 50 ರೂಪೀಸ್ ಚಾರ್ಜಸ್ ಇತ್ತು. ಮತ್ತು ಬ್ಯಾಚ್ ವೈಸ್ ಬಿಡ್ತಾರೆ. ಸೊ ಒಂದು ಬ್ಯಾಚ್ ಒಳಗಡೆ ಹೋಗಿ ನೋಡಿಕೊಂಡು ವಾಪಸ್ ಬರೋ ತನಕ ಇನ್ನೊಂದು ಬ್ಯಾಚಿಗೆ ಎಂಟ್ರಿ ಇರಲ್ಲ. ಆ ಟೈಮಲ್ಲಿ ನಾವು ಇಲ್ಲೊಂದು ಚಿಕ್ಕದು ಶಾಪಿಂಗ್ ಹಾಲ್ ಥರ ಇತ್ತು, ಪುಟಾಣಿದು, ಎಲ್ಲ ರಾಷ್ಟ್ರಪತಿ ನಿವಾಸ ಅಂತ ಮೆನ್ಷನ್ ಆಗಿರುತ್ತೆ. ಕೆಲವೊಂದೊಂದು ಐಟಮ್ಸ್ ಎಲ್ಲ ಇತ್ತು. ಮತ್ತು ಒಂದು ಚಿಕ್ಕ ಕೆಫಿಟೇರಿಯಾ ಸಹ ಇರುತ್ತೆ, ಅಲ್ಲೂ ಸಹ ನಾವು ಏನಾದರೂ ಕಾಫಿ, ಮ್ಯಾಗಿ ಆ ಥರದ್ದೆಲ್ಲ ತಿನ್ಬೋದು. ಸೊ ಇವಾಗ ನಾವು ನಮ್ಮ ಬ್ಯಾಚ್ನ ಒಳಗೆ ಬಿಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ಬನ್ನಿ. ಅಲ್ಲಿ ಬರ್ತಾ ಇದ್ದಾರೆ, ನಾನು ಕವಿ ಇಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದೇ ರಾಷ್ಟ್ರಪತಿ ನಿವಾಸ್. ಕ್ರೇಜಿ ಅಲ್ಲ, ಕ್ರೇಜಿ ಕಿಯಾರಿ. ಸಿ ಗೈಸ್, ಇದೆ ರಾಷ್ಟ್ರಪತಿ ನಿವಾಸ್. ಮುಂದೆ ಈ ಕಟ್ಟೆ ಆಗೋಣ ಬನ್ನಿ. ಕೂತ್ರಿ ಗೈಸ್, ಇವರು ಬ್ಯಾಂಗ್ಳೂರು ಅವರು. इंडिया के बहुत ही रेयरेस्ट स्टेज है ये, तो दोनों इस लोकेशन पे ही लगे हैं, तो ब्रिटिशर लगा के गए हैं. बाकी जैसे कंप्लीट टूर होने के बाद एक नेचर ट्रेल है, इस पहाड़ी के टॉप में काफ़ी बड़ा ग्राउंड रहता है. कल्याणी हेलीपैड उसकी लोकेशन है. जैसे कि जब यहाँ पे प्रेसिडेंट आते हैं उनका जहाज़ वहीं पर ರಾಷ್ಟ್ರಪತಿ ಭವನ ಅಲ್ಲೇ ಹೇಳ್ತೀನಿ, ನಡಿಪುಟ್ಟು ಮೇಲ್ಗಡೆ. ಅಲ್ಲ, ಒಳಗಡೆ ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಇವಾಗ ಯುರೋಪಿಯನ್ ಟ್ರೀಸ್ ವರ್ಕ್ ನಡೀತಾ ಇದೆ, ಹಂಗಾಗಿ ಒಳಗಡೆ ಬಿಡ್ಲಿಲ್ಲ. ಹೊರಗಡೆ ಫೋಟೋ ಶೂಟ್ ಮಾಡ್ಕೊಂಡ್ ಬಂದ್ವಿ. ಏನಿದೆ ನನಗೆ ಹೇಳಕ್ಕೆ? ಯಾವಾಗ ಬರ್ತಾರೆ ರಾಷ್ಟ್ರಪತಿಗಳು? ರಾಷ್ಟ್ರಪತಿ ಅವರು ಈ ಮಂತ್ ಬರೋ ಚಾನ್ಸಸ್ ಇದೆ ಅಂತೆ. ಅವ್ರದ್ದು ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ
ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಸೊ ಯಾರಾದರೂ ಇನ್ನು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ ಅವ್ರು ಬಂದು ಹೋಗಿರ್ತಾರೆ. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಹೆಲಿಪ್ಯಾಡ್. ಇದೆರಡು ಯುರೋಪಿಯನ್ ಟ್ರೀಸ್. ಬ್ರಿಟಿಷರು ಅವ್ರ ಕಾಲದಲ್ಲಿ ಈ 2 ಮರಗಳನ್ನ ಯುರೋಪಿಂದ ತಂದು ಇಲ್ಲಿ ಹಾಕಿದ್ರಂತೆ. ಇದು ಮತ್ತೆ ಇದು 2 ಮರ. ಈ 2 ಮರಗಳು ಬ್ರಿಟಿಷರು ತಂದು ಹಾಕಿದ್ದು ಅಂತ. ಬ್ರಿಟಿಷ್ ಹಾಕಿರೋ ಮರ. ಕಲರ್ ಚೇಂಜ್ ಆಗುತ್ತೆ. ಅದೇ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ. ಈಗಲ್ಲ, ಒಂದೊಂದು ಮೂಮೆಂಟ್ ಒಂದೊಂದು ಇದ್ರಲ್ಲಿ ಚೇಂಜ್ ಆಗುತ್ತೆ. ಈಗಲ್ಲ ಸೂರಿ, ಕ್ಯಾಮ್ರಾದಲ್ಲಿ ಏನು ಗೊತ್ತೇ ಆಗ್ತಾ ಇಲ್ಲ. ಕಲರ್ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಬಿಸಿಲು ಬೇರೆ ಅಲ್ಲ. ರಾಷ್ಟ್ರಪತಿ ಭವನಲ್ಲಿ ಒಂದು ಇದು ಮಗ್ ತಗೊಂಡಿದ್ದೀನಿ. ಇಲ್ಲಿ ರಾಷ್ಟ್ರಪತಿ ನಿವಾಸ ಇದೆ, ಇಲ್ಲಿ ಇದು ಬರ್ತಿದೆ ಅಂತ ಮಾತಾಡೋಕ್ಕಾಗಲ್ಲ. ರಾಷ್ಟ್ರಪತಿ ನಿವಾಸಿಂದ ಹೆಲಿಪ್ಯಾಡ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಇದೇ ಕ್ಯಾಂಪಸ್ ಒಳಗೆ ಹೆಲಿಪ್ಯಾಡ್ ಇರುತ್ತಲ್ಲ, ಅವ್ರು ಬಂದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಅಪ್ಪು ಕವಿ ಮಾತಾಡೋಕ್ಕಾಗ್ತಾ ಇಲ್ಲ. ನೋಡೋಣ ಹೆಂಗಿದೆ. ಇಲ್ಲಿ ಮೇಲ್ಗಡೆ 360 ಡಿಗ್ರಿ ವ್ಯೂ ಇದೆಯಂತೆ, ಅದನ್ನು ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ಗೈಸ್. ರಾಷ್ಟ್ರಪತಿ ಭವನ ಶಾಪಿಂಗ್ ಆಗಿದೆ. ಆವಾಗಲೇ ನಾನು ತೋರಿಸಿದ್ನಲ್ಲ ಒಂದು ಮಗ್ಗು, ಅದು ನಾನು ತೊಗೊಂಡೆ. ಆಮೇಲೆ ಮತ್ತೆ ಕವಿ ಹೋಗಿ ಅದೇ ಥರ ಸೇಮ್ ಮಗ್ ತೊಗೊಂಬಂದು, ಮತ್ತು ರಾಜಣ್ಣವ್ರು ಒಂದು ತೊಗೊಂಡಿದ್ದಾರೆ. ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ಏನು ತೊಗೊಂಡಿದ್ದೀವಿ ಅಂತ. ಸದ್ಯಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ. ಸ್ಟೇ ಟ್ಯೂನ್. This is helipad, guys. Hi. ಇದೇ ವ್ಯೂ. ಇಲ್ಲಿಗೆ ಆಲ್ಮೋಸ್ಟ್ ಯಾರೂ ಬರಲ್ಲ. ರಾಷ್ಟ್ರಪತಿ ನಿವಾಸ ನೋಡ್ಕೊಂಡು ಹಂಗೆ ಹೊಟ್ಟೋಗ್ತಾರೆ. ಬಟ್ ನಾವು ಬಂದಿದ್ದೀವಿ ಅಷ್ಟೇ ಅಲ್ವಾ ಕವಿ? Yeah, because we are crazy people. Crazy people just want to do crazy things. ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ಸಿಗ್ತೀನಿ. Bye. ಹೆಲಿಕಾಪ್ಟರ್ ಇಲ್ಲ ಕಡೆ ಇವರೇ ಎಲ್ಲ ಕುದೋಗ್ಬಿಟ್ಟಿದ್ದಾರೆ. ದ್ರೌಪದಿ ಮುರ್ಮು ಬಂದಾಗ ಅವ್ರದ್ದು ಹೆಲಿಕಾಪ್ಟರ್ ಇಲ್ಲೇ ಲ್ಯಾಂಡ್ ಆಗುತ್ತೆ. ಇಲ್ಲಿ ಲ್ಯಾಂಡ್ ಆದಮೇಲೆ ಇಲ್ಲಿಂದ ಅವ್ರನ್ನ ಎಸ್ಕಾರ್ಟಲ್ಲಿ ಬಂಗ್ಲೋ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ದಿಸ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕುಫ್ರಿ. 360 ಡಿಗ್ರಿ ವ್ಯೂ ಸಿಗುತ್ತೆ ನಿಮಗೆ. ಫೋಟೋ ತಕ್ಕೊಡಿ. ಗೈಸ್, ನಾವಿವಾಗ ರಾಷ್ಟ್ರಪತಿ ನಿವಾಸಲ್ಲಿರುವಂಥ ಹೆಲಿಪ್ಯಾಡ್ಗೆ ಬಂದಿದ್ದೀವಿ ಅಷ್ಟೇ. ಅವಳು ಮಾಡಬೇಕಾ? ಬಾಟಲ್ ಮಣಿ, ಬಾಟಲ್ ಸೂರಿ, ಹಾಟ್ ಅಂಕಲ್. ನಾವಿವಾಗ ರಾಷ್ಟ್ರಪತಿ ನಿವಾಸಿಗೆ ಬಂದಿದ್ದೀವಿ ಅಷ್ಟೇ. ಹೋಟ್ಲ್ ಹೆಸರು ಏನೋ ಅಂತ ಗೊತ್ತಿಲ್ಲ. ಇಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ. ದಯವಿಟ್ಟು ಈ ಹೋಟ್ಲನ್ನ ನಾನು ಫೋಟೋ ತೆಗೆದಾಕ್ತೀನಿ. ಯಾರಿಲ್ಲಿ ಊಟಕ್ಕೆ ನಿಲ್ಲಿಸ್ಬೇಡಿ. ಮುಗಿದಿಷ್ಟೇ. ನಿಮ್ಮ ಹತ್ರ ತುಂಬ ಸಮಯಾವಕಾಶ ಇದ್ದರೆ ಸಂಜೆ ತನಕ ಇದ್ದು ತಿಂಡಿ ನಿಮ್ಮ ಸಮಯವನ್ನು ಸದುಪಯೋಗಗೊಳಿಸಿಕೊಳ್ಳಲಿಲ್ಲ. ನಿಮ್ಮ ಸಮಯವನ್ನು ವ್ಯರ್ಥ ಬಂತು. ಈಗ ನೋಡಿ ಗೈಸ್, ಎಲ್ಲರ ಮುಖದಲ್ಲೂ ನಗು ಬರುತ್ತೆ. ಯಾಕಂದರೆ ನಾವು ಆರ್ಡರ್ ಮಾಡಿ 45 ಮಿನಿಟ್ಸ್ ಆಯಿತು. ಅದಕ್ಕೆ ನಾನು ದಾಲ್ ಕಿಚಡಿ ಹೇಳಿದ್ದೆ, ನನಗೆ ದಾಲ್ ಕಿಚಡಿ ಬಂತು. ನಾನು ಆಲ್ರೆಡಿ ತಿಂದಾಯಿತು, ತುಂಬ ಹಸುವಾಗಿತ್ತು. ನಾನು ಆಲ್ರೆಡಿ ತಿಂದ್ಬಿಟ್ಟೆ. ಈಗ ಇವ್ರುಗಳು ಊಟ ಮಾಡಬೇಕು. ಏನು ರೈಸ್ ಐಟಮ್ ಹೇಳಿದ್ದೀರಾ? ವೆಜ್ ಬಿರಿಯಾನಿ. सजी रोटी चार है सर, चार है ना? अभी 4 है, 4 दूसरी नारी। ये दाल तड़का ना? जी सर, ये दाल तड़का ना? जी। चिकन पीस थोड़ा
ಗೈಸ್ ಫೈನಲಿ ವಿ ಎಂಟರ್ಡ್ ಮನಾಲಿ. ತುಂಬ ದಿನದಿಂದ ಕನಸು ಕಟ್ಟಿದ್ವಿ ಮನಾಲಿಗೆ ಬರಬೇಕು ಅಂತ. ಯಾರ್ಯಾರು ಅಂದರೆ ನಾನು ಮತ್ತು ಕವಿ ತುಂಬ ದಿನದಿಂದ ಸ್ನೋ ಏರಿಯಾಗೆ ಹೋಗಬೇಕು ಅಂತ ತುಂಬ ಪ್ಲ್ಯಾನ್ಸ್ ಇತ್ತು. ಫೈನಲಿ ನಾವಿವತ್ತು ಮನಾಲಿಗೆ ಎಂಟ್ರ್ ಆಗಿದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ 9:15 ಆಗಿಬಿಟ್ಟಿತ್ತು. ಸೊ ಲೇಟ್ ನೈಟ್ ಆಗಿತ್ತು ಆಲ್ರೆಡಿ. ಸಿಟಿ ಇವಾಗ ನೀವೇನಿಲ್ಲ ಲೈಟ್ ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ ಮನಾಲಿ ಸಿಟಿ. ನೈಟ್ ವೈಬ್ಸು ಸಖತ್ತಾಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಾರ್ನಿಂಗ್ ಸಹ ನಾನು ಮನಾಲಿ ಹೇಗಿದೆ ಏನು ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೈಟ್ ವ್ಯೂನ ತೋರಿಸ್ತಾ ಇದ್ದೀನಿ ಗೈಸ್. ನಮಗಂತೂ ಸಖತ್ ಖುಷಿ ಆಗ್ತಾ ಇದೆ ಫೈನಲಿ ಮನಾಲಿಗೆ ಬಂದ್ವಿ ಅಂತ. ನೆಕ್ಸ್ಟ್ ಇವಾಗ ನಮ್ಮ ಹೋಟೆಲ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಟ್ರಾವೆಲ್ಸ್ ಕಡೆಯಿಂದನೇ ಬುಕ್ ಮಾಡ್ಕೊಂಡಿದ್ವಲ್ಲ, ವೈಟ್ ಸ್ಟೋನ್ ಇನ್ ಅಂತ ಒಂದು ಹೋಟೆಲ್ನ ಬುಕ್ ಮಾಡಿದ್ರವರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಂದ್ವಿ ಇವಾಗ. ನೆಕ್ಸ್ಟು ಹೋಟೆಲಲ್ಲಿ ರೂಮ್ ಟೂರ್ ಸಹ ಮಾಡಿಬಿಡ್ತೀನಿ. ಹೇಗಿತ್ತು ನಮ್ಮ ರೂಮ್ ಅಂತ ನೋಡಿ. ಮನಾಲಿಲಿ ನಮ್ಮ ಸ್ಟೇ 3 ಡೇಸಿಗಿದು. ವೈಟ್ ಸ್ಟೋನಿಂಗ್ ಅಂತ ಸಖತ್ತಾಗಿದೆ ಸ್ಟೇ. ನೋಡಿ ಈ ಕಡೆ ಎಂಟ್ರ್ ಆಗ್ತಿದ್ದಂಗೆ ಇದೊಂದು ಕಬೋರ್ಡ್ ಇಟ್ಟಿದ್ದಾರೆ, ಸೇಫ್ಟಿ ಲಾಕರ್ ಕೂಡ ಇಟ್ಟಿದ್ದಾರೆ. ಇದೆ. ಇದು ವಾಶ್ರೂಮ್. ಸ್ಯಾನಿಟೈಸ್ ಫಾರ್ ಯುವರ್ ಪ್ರೊಟೆಕ್ಷನ್. ಹ್ಯಾಂಡ್ ವಾಶ್ ಮತ್ತು ಮಾಯಿಶ್ಚರೈಸರ್, ಹೇರ್ ಡ್ರೈಯರ್, ಕ್ಲೀನಾಗೆ ಸ್ಟ್ಯಾಂಡರ್ಡ್ ಆಗಿದೆ. ಟವೆಲ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಶವರ್ ಜೆಲ್, ಶಾಂಪೂ ಎಲ್ಲ ಇಟ್ಟಿದ್ದಾರೆ. ದೆನ್ ಹಿಯರ್ ಕೆಟಲ್, ವಾಟರ್ ಬಾಟಲ್, ಮಿಲ್ಕ್ ಪೌಡರ್, ಮಗ್ ಎಲ್ಲ ಇಟ್ಟಿದ್ದಾರೆ. ಮತ್ತೆ ಟಿವಿ ಇದೆ. ಬರ್ತಾರೆ ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಬೆಡ್ ಮತ್ತೆ ಇಲ್ಲೊಂದು ಚೇರ್ ಟೇಬಲ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು ಒಳ್ಳೆ ಪೇಂಟಿಂಗ್ ಇದೆ, ಚೆನ್ನಾಗಿದೆ. ಅಲ್ಲೊಂದು ಪೇಂಟಿಂಗ್ ಇದೆ. ಅಂಡ್ ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ಇದೆ. ಎಲ್ಲಾರ್ದು ಕಾಫಿ ಟೇಬಲ್. ಬೆಳಗ್ಗೆ ನೋಡ್ಬೇಕು. ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಇವಾಗ ಕತ್ಲೆ, ಬಟ್ ಚೆನ್ನಾಗಿದೆ. ಬಟ್ ಥಂಡಿ ನೆನ್ನೆ ನಮಗೆ. ಗೈಸ್ ವಿ ಆರ್ ಇನ್ ಮನಾಲಿ. ಫೈನಲಿ ವಿ ಆರ್ ಇನ್ ಮನಾಲಿ ಎಕ್ಸ್ಪೀರಿಯನ್ಸಿಂಗ್ -8 ಡಿಗ್ರಿ. -8 ಡಿಗ್ರಿ ಇದೆ ಇವಾಗ. ಮನಾಲಿಗೆ ಎಷ್ಟೊತ್ತಿಗೆ ಬಂದ್ವಿ? ಒಂದು 9:30 ರೀಚ್ ಆದ್ವಿ ನೈಟ್. ಇವತ್ತಂತೂ ಡೇ ಏನು ಚೂರು ಚೆನ್ನಾಗಿರ್ಲಿಲ್ಲ, ಯಾಕಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ದೀನಿ. ಬೆಳಗ್ಗೆ ನಾವು ಫಸ್ಟ್ ರಾಷ್ಟ್ರಪತಿ ಭವನಲ್ಲ ಯಾವುದೋ ಝೂಗೆ ಹೋದ್ವಿ. ಈ ಕಡೆ ಇದ್ದಾರೆ ನೇಚರ್ ಪಾರ್ಕ್, ಝೂಗೆ ಹೋಗಿದ್ವಿ. ನೇಚರ್ ಪಾರ್ಕಿಗೆ ಹೋಗಿದ್ವಿ, ಅದು ಅಷ್ಟೇ. ಅಲ್ಲಿಂದ ರಾಷ್ಟ್ರಪತಿ ಭವನಿಗೆ ಹೋದ್ವಿ. ಅಲ್ಲಿ ರಾಷ್ಟ್ರಪತಿ ನಿವಾಸ್ ಚೆನ್ನಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ಮೇಂಟೆನೆನ್ಸ್ ವರ್ಕ್ ನಡೀತಾ ಇತ್ತು. ಹಾಗಾಗಿ ಒಳಗಡೆ ಬಿಡಲಿಲ್ಲ. ಹೊರಗಡೆಯಿಂದ ಎಲ್ಲ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಅಲ್ಲಿಂದ ಹೊರಟ್ವಿ, 12 ಗಂಟೆಗೇನೋ ಹೊರಟ್ವಿ. ಬಟ್ ಆಮೇಲೆ ನೀವು ನಂಬಲ್ಲ, ಶಿಮ್ಲಾಯಿಂದ ಮನಾಲಿಗೆ ಫ್ರೀಯಿಂದ ಕುಫ್ರಿಯಿಂದ ಶಿಮ್ಲಾಯಿಂದ ಮನಾಲಿ 230 ಕಿಲೋಮೀಟರ್ಸ್. ಶಿಮ್ಲಾಯಿಂದ ಕುಫ್ರಿ ಒಂದು 30 to 40 ಕಿಲೋಮೀಟರ್ಸ್ ಇರ್ಬೋದು. ಎಲ್ಲ 300 ಅನ್ಕೊಳ್ಳಿ. 260 ಮ್ಯಾಕ್ಸ್ ಟು ಮ್ಯಾಕ್ಸ್ 260 ಕಿಲೋಮೀಟರ್ಸ್. ಅಲ್ಲಿಂದ ಮನಾಲಿಗೆ 260 ಕಿಲೋಮೀಟರ್ಸ್ ಬರೋದಕ್ಕೆ ನಮ್ಮ ಡ್ರೈವರ್ ತಗೊಂಡಿರೋದು ಬರೋಬ್ಬರಿ 9.5 ಗಂಟೆ. 9.5 ಗಂಟೆ ತಗೊಂಡಿದ್ದಾರೆ. 1.5 ಗಂಟೆ ತೆಗ್ದಾಕಿ ನಮ್ದು ಊಟ ಸ್ನಾಕ್ಸ್ ಎರಡೇ ಸ್ಟಾಪ್ ಕೊಟ್ಟಿದ್ದು. 1.5 ಗಂಟೆ ತುಂಬಾ ಟೈಮ್ ನಾವು ತಿಂದಿಲ್ಲ. 8 ಅವರ್ಸ್ ಬರೀ 260 ಕಿಲೋಮೀಟರ್ಸ್ ಡ್ರೈವ್ ಮಾಡಕ್ಕೆ 8 ಅವರ್ಸ್. ಬಟ್ ಸ್ವಲ್ಪ ಅದೇ ಘಾಟ್ ಸೆಕ್ಷನ್, ರೋಡ್ಸ್, ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅದಕ್ಕೂ 1 ಅವರ್ ಬಿಟ್ರು ನಿಧಾನಕ್ಕೆ ಬಂದ್ರು 70 ಕ್ರಾಸ್ ಆಗಿಲ್ಲ ಗೈಸ್. ಸೊ ಇವತ್ತು ಇನ್ನೂ 1-2-3 ಪ್ಲೇಸಸ್ ಕವರ್ ಮಾಡಕ್ಕಿತ್ತು. ಅಷ್ಟು ಬಿಟ್ರೆ ಬೆಳಗ್ಗೆ ನಾವು ನೋಡಿದಷ್ಟು ಬಿಟ್ರೆ ಏನೂ ನೋಡ್ಲಿಲ್ಲ. ಫುಲ್ ಟ್ರಾವೆಲ್, ಫುಲ್ ಸುಸ್ತಾಗ್ಬಿಟ್ಟಿದೆ ಅಲ್ವಾ? ಬೋರ್ ಆಗೋಯ್ತು ಕುತ್ಕೊಂಡು. ಏನು ಒಂದು 500 ಕಿಲೋಮೀಟರ್ಸ್ ಬಂದಿದ್ದೀವಿ ಅನ್ನೋಷ್ಟು ಟಯರ್ಡ್ ಆಗಿದೆ. ಅದಕ್ಕೆ ಡೇ ಅಷ್ಟು ಚೆನ್ನಾಗಿರ್ಲಿಲ್ಲ.
ಒಂಥರ ಬೇಜಾರಲ್ಲೇ ಎಲ್ಲ ಎಂಡ್ ಮಾಡ್ತಾ ಇದ್ದೀವಿ. ಇವತ್ತು ಏನೋ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ಅಂತ. ಓಕೆ, ಇವತ್ತೇನು ಇವತ್ತಿಗಿಷ್ಟೇ. ನಾಳೆ ಇಷ್ಟೇ ವ್ಲಾಗ್ ಮುಗಿಸೋಣ ಅಂತ Day ಇವಾಗ ಕೂತಿದೀವಿ. 3, ಊಟ ಆಯಿತು, Day 4. ಬಟ್ ನಾವು ಕುಫ್ರಿಲಿ ಉಳಿದಿದ್ವಲ್ಲ, ಅದಂತೂ ಸ್ಟೇ ಮಸ್ತ್. ಮಾತ್ರ ಅಲ್ಟಿಮೇಟ್. ಇದು ಚೆನ್ನಾಗಿದೆ ಪ್ರಾಪರ್ಟಿ, ಬಟ್ ಫುಡ್ ಎಲ್ಲ ಚೆನ್ನಾಗಿತ್ತು. ಬಟ್ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ ಫುಡ್ಡಲ್ಲೆಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಜನ ಇದ್ರು ಅಂತ. ಫುಡ್ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಊಟ ಮಾಡ್ಕೊಂಡು ಬಂದ್ವಿ, ಇವಾಗ ಮಲಗಬೇಕು. ಫುಲ್ ಟಯರ್ಡ್ ಆಗಿದೆ. ಮತ್ತೆ ನಾಳೆ ಸಿಗ್ತೀವಿ ಹೊಸ ದಿನ. ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ನಾವು ತುಂಬ ಆಸೆ ಪಟ್ಟು ಬಂದಿರೋ ಜಾಗ ಮನಾಲಿಲಿ. ಸೊ ನೋಡೋಣ ನಾಳೆ ಹೇಗೋಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಾಗುತ್ತೆ ನಮ್ಮ ಮನಾಲಿ ಟ್ರಿಪ್ ಅಂತ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಸಿಗ್ತೀವಿ. ಬಾಯ್ ಬಾಯ್. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್. ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್.